ಆತ್ಮೀಯ ಸಹೋದರ ಸಹೋದರಿಯರೇ, ತೇಜೆ ಪ್ರಾರ್ಥನೆಯೊಂದಿಗೆ ಶಿವಮೊಗ್ಗ ಧರ್ಮಕ್ಷೇತ್ರದ ಯುವಜನ ಆಯೋಗ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಾಸವಾಗಿರುವ ನಮ್ಮ ಕುಟುಂಬದ ಸದಸ್ಯರುಗಳಿಗಾಗಿ, ನಮ್ಮ ಆತ್ಮೀಯರಿಗಾಗಿ ಈ ತೇಜೆ ಪ್ರಾರ್ಥನೆಯ ಸಮಯದಲ್ಲಿ ಪವಿತ್ರ ಶಿಲುಬೆಗೆ ನಮ್ಮನ್ನೇ ಅರ್ಪಿಸುತ್ತಾ ರೋಗ ಬಾಧೆಗಳಿಂದ ಬಿಡುಗಡೆ ಸಿಗುವಂತೆ, ನಮ್ಮೆಲ್ಲರನ್ನ ಕಾಡುತ್ತಿರುವಂಥ ಭಯಗಳಿಂದ ನಮಗೆ ಮುಕ್ತಿ ಸಿಗುವಂತೆ, ಪ್ರಪಂಚವನ್ನೇ ಬಂಧಿಸಿರುವಂತಹ ಕೊರೋನಾ ಎಂಬ ಮಹಾಮಾರಿಯಿಂದ, ಸಾಂಕ್ರಾಮಿಕದಿಂದ ನಮ್ಮೆಲ್ಲರಿಗೂ ಮುಕ್ತಿ ಸಿಗುವಂತೆ ಈ ತೇಜೆ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥಿಸೋಣ. ನಿಮ್ಮ ಮನೆಗಳಲ್ಲಿ ನೀವು ಭಕ್ತಿಯಿಂದ ಯೂಟ್ಯೂಬ್, ಫೇಸ್ಬುಕ್ ಲೈವ್ಗಳ ಮುಖಾಂತರ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವಾಗ ನಿಮ್ಮ ಮುಂದೆ ಒಂದು ಶಿಲುಬೆ ಇರಲಿ, ಉರಿಯುವ ಮೇಣದ ಬತ್ತಿಗಳಿರಲಿ. ಭಕ್ತಿಯಿಂದ ಭಾಗವಹಿಸೋಣ. ಎಲ್ಲ ಪ್ರಾರ್ಥನೆಗಳಲ್ಲಿ ನೀವು ಪ್ರಾರ್ಥನೆ ಮಾಡಿ. ಇದು ಪ್ರಭು ಯೇಸು ನಿಮ್ಮನ್ನು ಸ್ಪರ್ಶಿಸುವಂತಹ ಒಂದು ವಿಶೇಷವಾಗಿರುವಂತಹ ಸಮಯ, ಅನುಭವದ ಸಮಯ, ದೈವಾನುಗ್ರಹದ ಸಮಯ. ಬನ್ನಿ, ಬಳಿ ಬರುವೆ ಪ್ರಭುವೆ, ನಿಮ್ಮ ಬಳಿ ಬರುವೆ, ನಿಮ್ಮ ಆಶ್ರಯವನ್ನ ಕೋರಿ ನಿಮ್ಮ ಬಳಿ ಬರುವೆ. ನಮಗೆ ನಿಮ್ಮ ಕ್ಷಮೆ, ಪ್ರೀತಿಯ ಅನುಭವ ಸಿಗುವಂತಾಗಲಿ. ಬಳಿ ಬರುವೆ, ನಿನ್ನ ಬಳಿ ಬರುವೆ. ಬಳಿ ಬರುವೆ, ನಿನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಬಳಿ ಬರುವೆ, ನಿನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಬಳಿ ಬರುವೆ, ನಿನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಬಳಿ ಬರುವೆ, ನಿನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಬಳಿ ಬರುವೆ, ನಿನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಈ ಲೋಕವೇ ಒಂದು ಮಾಯ, ಇದರಲ್ಲಿ ಇರುವುದು ಲೋಭ ತುಂಬಿರುವಂಥದ್ದು. ನಾವು ಪ್ರಭುವನ್ನ ಅರಸುತ್ತಾ ಹೋದರೆ, ಪ್ರಭುವನ್ನ ಆಶ್ರಯಿಸಿಕೊಂಡು ಹೋದರೆ
ನೂತನ ಜೀವನವನ್ನ ಆಲಂಗಿಸಬಹುದು. ಪವಿತ್ರ ಶಿಲುಬೆಗೆ ನಮ್ಮನ್ನೇ ಅರ್ಪಿಸಿಕೊಡುತ್ತಾ, ಈ ಲೋಕ ಒಂದು ಲೋಭಮಯ, ಇದರಲ್ಲಿ ಇರುವುದು ಲೋಭಮಯ, ನಿಮ್ಮಯ ಹರಸುತ್ತಾ ಬರುವೆ, ನಿಮ್ಮ ಆಶ್ರಯ ಬೇಡುತ್ತಾ ಬರುವೆ ಹಾಡಿನ ಸಾಲುಗಳಿಗೆ ನಮ್ಮ ಧ್ವನಿಯನ್ನ ಸೇರಿಸೋಣ. ಈ ಲೋಕ ಒಂದು ಮಾಯಮಯ, ಇದರಲ್ಲಿ ಇರುವುದು ಲೋಭಮಯ. ಈ ಲೋಕ ಒಂದು ಮಾಯಮಯ, ಇದರಲ್ಲಿ ಇರುವುದು ಲೋಭಮಯ. ನಿಮ್ಮಯ ಹರಸುತ್ತ ಬರುವೆ, ನಿಮ್ಮ ಆಶ್ರಯ ಬೇಡುತ್ತ ಬರುವೆ. 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 ಬಳಿ ಬರುವೆ, ನಿನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ. ನಿಮ್ಮ ಆಶ್ರಯ ಬೇಡುತ್ತ ಬರುವೆ. ಬಳಿ ಬರುವೆ, ನನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ. ನಿಮ್ಮ ಆಶ್ರಯ ಬೇಡುತ್ತ ಬರುವೆ. ಪಾಪದ ಹೊರೆ ಹೊತ್ತ ರಕ್ಷಕನೇ, ನಮಗಾಗಿ ರಕ್ತ ಸುರಿದಾತನೇ. 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 ಶಿಲುಬೆಯ ನೆರಳಲಿ ಇರುವೆ, ನಿಮ್ಮ ಆಶ್ರಯ ಬೇಡುತ್ತ ಬರುವೆ. 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 ಬಳಿ ಬರುವೆ, ನಿಮ್ಮ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ. ನಿಮ್ಮ ಆಶ್ರಯ ಬೇಡುತ್ತ ಬರುವೆ. ಬಳಿ ಬರುವೆ, ನಿಮ್ಮ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ. ನಿಮ್ಮ ಆಶ್ರಯ ಬೇಡುತ್ತ ಬರುವೆ.
ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನಮಗಾಗಿ ನೀವು ಶಿಲುಬೆ ಯಾತನೆಯನ್ನು ಸಹಿಸಿ ನಮ್ಮೆಲ್ಲರಿಗೂ ನಿತ್ಯ ಜೀವವನ್ನು ದಯಪಾಲಿಸಿದ್ದೀರಿ. ಈ ದಿನ ನಿಮ್ಮ ಹಿಂಬಾಲಕರಾದ, ನಿಮ್ಮ ಗೆಳೆಯ ಗೆಳತಿಯರಾದ, ನಿಮ್ಮ ಮಕ್ಕಳಾದ ನಾವು ಈ ಪವಿತ್ರ ಶಿಲುಬೆಯ ನಮನ ತೇಜೆ ಪ್ರಾರ್ಥನೆಯೊಂದಿಗೆ ನಮ್ಮನ್ನೇ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡುವಾಗ ನಿಮ್ಮ ಆತ್ಮರ ಅಭಿಷೇಕವನ್ನ ಮಾಡಿ ಭಯಗೊಂಡ ನಮ್ಮ ಹೃದಯ ಮನೆಗಳಲ್ಲಿ ಧೈರ್ಯವನ್ನು ತುಂಬಿ ನಾವೆಲ್ಲರೂ ಭರವಸೆಯನ್ನು ಕಳೆದುಕೊಳ್ಳದೆ ಭರವಸೆಯಿಂದ ಬಾಳುವಂತೆ ಮಾಡಿ. ಈ ತೇಜೆ ಪ್ರಾರ್ಥನೆಯ ಸಂದರ್ಭದಲ್ಲಿ ನಾವು ನಮ್ಮ ಕುಟುಂಬದೊಂದಿಗೆ ಸೇರಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವಾಗ ನಮ್ಮೊಂದಿಗೆ ಮಾತನಾಡಿ ಪ್ರಭು, ನಮ್ಮನ್ನು ಬಲಪಡಿಸಿ ಪ್ರಭು, ಶಕ್ತಿಯುತರನ್ನಾಗಿ ಮಾಡಿ ಪ್ರಭು. Jesus, remember me when you come into your kingdom. Jesus, remember me when you come into your kingdom. Oh Jesus, remember me when you come into your kingdom. Jesus, remember me when you come into your kingdom. ಯೇಸುವೆ, ನನ್ನನ್ನು ಸ್ಮರಿಸಿಕೊಳ್ಳಿ ನಿಮ್ಮ ಸಾಮ್ರಾಜ್ಯದಲ್ಲಿ. ಪ್ರಭುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನಪಿಸಿಕೊಳ್ಳಿ. ಈ ಹಾಡಿನ ಸಾಲುಗಳಿಗೆ ನಮ್ಮ ಧ್ವನಿಗೂಡಿಸುತ್ತಾ ಪ್ರಾರ್ಥಿಸಲು ಸಿದ್ಧರಾಗೋಣ. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into
Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. ಪ್ರಭುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನೆಸಿಕೊಳ್ಳಿ. Jesus,
remember me when you come into your kingdom. Jesus, remember me when you come into your kingdom. ಪ್ರಭುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನೆಸಿಕೊಳ್ಳಿ. ಪ್ರಭುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನೆಸಿಕೊಳ್ಳಿ. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. ಹಳೆಯ ಒಡಂಬಡಿಕೆಯಿಂದ ಜನರು ದೇವರಲ್ಲಿ ಮೊರೆಯಿಡುತ್ತಾ, ನೆನಪಿಸಿಕೋ ದೇವಾ ನಮ್ಮ ಕಷ್ಟಗಳಿಂದ, ನೆನಪಿಸಿಕೋ ದೇವಾ ನಮ್ಮ ನೋವುಗಳಲ್ಲಿ, ನೆನಪಿಟ್ಟುಕೊಳ್ಳಿ ದೇವರೇ ನಮ್ಮ ರೋಗ ರುಜಿನಗಳಲ್ಲಿ, ನೆನಪಿಟ್ಟುಕೊಳ್ಳಿ ದೇವರೇ ನಮ್ಮ ಕುಟುಂಬದ ತಾಪತ್ರಯ ಸಮಸ್ಯೆಗಳಲ್ಲಿ. ನನ್ನ ಖಿನ್ನತೆಯಲ್ಲಿ ನೆನಪಿಟ್ಟುಕೊಳ್ಳಿ. ಈ ಮಾತುಗಳನ್ನು ಪರಿಪರಿಯಾಗಿ ದೇವರಲ್ಲಿ ಮಾಡುವ ಪ್ರಾರ್ಥನೆಯಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ
ವಿಮೋಚನಾ ಕಾಂಡದಲ್ಲಿ ಇಸ್ರಾಯೇಲ್ ಜನರು ಸರ್ವೇಶ್ವರ ಸ್ವಾಮಿಗೆ ಈಜಿಪ್ಟಿನ ಗುಲಾಮಗಿರಿಯಿಂದ ಕೂಗಿ ಕರೆಯುತ್ತಾರೆ. ಅದಕ್ಕಾಗಿ ಸರ್ವೇಶ್ವರ ನುಡಿಯುತ್ತಾರೆ, ನನ್ನ ಜನರ ಕಷ್ಟಗಳನ್ನು ಕಣ್ಣಾರೆ ನೋಡಿದ್ದೇನೆ, ಅವರ ಪ್ರಾರ್ಥನೆಯನ್ನ ಕಿವಿಯಾರೆ ಕೇಳಿದ್ದೇನೆ. ಅವರಿಗೆ ಬಿಡುಗಡೆ ಕೊಡಲು ಮೋಶೆಯನ್ನ ದೇವರು ಕಳುಹಿಸಿಕೊಡುತ್ತಾರೆ. ಹಳೆಯ ಒಡಂಬಡಿಕೆಯ ಮೊದಲ ಪುಸ್ತಕದಿಂದ ಹೊಸ ಒಡಂಬಡಿಕೆಯ ತನಕ ದೇವರು ತಮ್ಮ ಜನರೊಂದಿಗೆ ನಡೆದು ಹೋಗಿರುವುದನ್ನು ನಾವು ಆಲಿಸುತ್ತೇವೆ. ಹೊಸ ಒಡಂಬಡಿಕೆಗೆ ಬಂದರೆ ಬೇರೆ ಬೇರೆ ವ್ಯಕ್ತಿಗಳು ಪ್ರಭುವನ್ನ ನೆನಪು ಮಾಡಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾರೆ. ಅಂತಿಮವಾಗಿ ಶಿಲುಬೆಗೇರಿಸಲ್ಪಟ್ಟಾಗ ಓರ್ವ ಕಳ್ಳ ನುಡಿಯುತ್ತಾನೆ, ಪ್ರಭುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನಪಿಟ್ಟುಕೊಳ್ಳಿ. ಪ್ರಭುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನಪಿಸಿಕೊಳ್ಳಿ. ಜೀಸಸ್, ರಿಮೆಂಬರ್ ಮೀ when you come into your kingdom. Jesus, remember me when you come into your kingdom. ಅದಕ್ಕೂ ಮುಂಚಿತವಾಗಿ ಆತ್ಮೀಯರೇ, ಪ್ರಭು ಯೇಸು ನುಡಿಯುತ್ತಾರೆ, ಕಡೆಯ ಭೋಜನದ ಸಮಯದಲ್ಲಿ ರೊಟ್ಟಿ ದ್ರಾಕ್ಷಾರಸವನ್ನ ಶಿಷ್ಯರಿಗೆ ಕೊಡುತ್ತಾ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇಸ್ರಾಯೇಲ್ ಜನಾಂಗದಲ್ಲಿ ಗುಲಾಮಗಿರಿಯನ್ನು ಅನುಭವಿಸಿದ್ದರು, ಸೋಲುಗಳನ್ನು ಅನುಭವಿಸಿದ್ದರು. ಸರ್ವೇಶ್ವರ ಸ್ವಾಮಿ ಅವರನ್ನ ಕೈ ಬಿಡಲಿಲ್ಲ. ಗುಲಾಮಗಿರಿಯಿಂದ ಮತ್ತೆ ಅವರನ್ನು ವಾಗ್ದಾತ್ತ ನಾಡಿಗೆ ನಡೆಯಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಕೆಂಪು ಸಮುದ್ರವೆಂಬ ಕಷ್ಟಗಳು, ನಿಮ್ಮ ಕುಟುಂಬದಲ್ಲಿ ನೋವುಗಳು, ಸಾಲದ ಹೊರೆಗಳು, ಈಗಿನ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ಎಂಬ ಸೋಂಕಿಗೆ ಭಯಪಡುತ್ತಾ ಮನೆ ಒಳಗೆ ನಾವಿದ್ದಾಗ ತುಂಬ ನಮ್ಮ ಆತ್ಮೀಯರು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡುತ್ತಾರೆ, ಬೇರೆ ಬೇರೆ ಊರುಗಳಲ್ಲಿ ಶ್ರಮ ಪಡುತ್ತಿದ್ದಾರೆ. ಆತ್ಮೀಯರೇ, ನೆನಪಿಟ್ಟುಕೊಳ್ಳಿ, ಪ್ರಭು ನಿಮ್ಮನ್ನ ಮರೆತಿಲ್ಲ. ಈ ಕ್ಷಣದಲ್ಲಿ ಈ ಪ್ರಾರ್ಥನೆಯನ್ನು ಹೇಳಿ, ರಿಮೆಂಬರ್ ಮೀ ಲಾರ್ಡ್, ರಿಮೆಂಬರ್ ಮೀ. ಜೀಸಸ್, ರಿಮೆಂಬರ್ ಮೀ when you come into your kingdom. Jesus, Lord, remember me when you come into your kingdom. ಪ್ರಭುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನಪಿಸಿಕೊಳ್ಳಿ. ಇಂದು ನಮ್ಮ ಪ್ರಾರ್ಥನೆಯಾಗಬೇಕು ಆತ್ಮೀಯರೇ. ಪ್ರಭುವೇ, ಕೊರೋನಾ ಮಹಾಮಾರಿಗೆ ನಾವು ಬಲಿಯಾಗಿರುವಾಗ, ಕೋಣೆಗಳಲ್ಲಿ ಬಂಧಿತರಾಗಿರುವಾಗ, ನಮ್ಮವರಿಂದ ದೂರವಾಗಿರುವಾಗ, ಬೇಸರ, ಚಿಂತೆ ಮನೆ ಮಾಡಿರುವಾಗ, ಕುಟುಂಬದವರಿಂದ ದೂರ ಇರುವಾಗ, ಒಬ್ಬಂಟಿತನ ಅನುಭವಿಸುವಾಗ, ರಿಮೆಂಬರ್ ಮೀ ಓ ಲಾರ್ಡ್, ರಿಮೆಂಬರ್ ಮೀ. Jesus.
come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. Jesus, remember me when you come into your kingdom. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಈ ಕಷ್ಟದ ದಿನಗಳಲ್ಲಿ ನಮ್ಮೆಲ್ಲರನ್ನ ಬಿಡುಗಡೆಗೊಳಿಸುವುದಕ್ಕಾಗಿ ಅಂತರಾಳದ ಮೊರೆಯನ್ನ ಆಲಿಸು ಪ್ರಭು. ಈ ಶ್ಲೋಕವನ್ನು ನಾವು ಹಾಡುವಾಗ ಈ ಶ್ಲೋಕವನ್ನ ನಾವೆಲ್ಲರೂ ನಮ್ಮ ಪ್ರಾರ್ಥನೆಯನ್ನಾಗಿಸುತ್ತಾ ಭಕ್ತಿಯಿಂದ ಪುನರುಚ್ಚರಿಸೋಣ. ನಿಮ್ಮ ಉತ್ತರ ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. 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 ಅಂತರಾಳ
ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಆಲಿಸು ಕಿವಿಗೊಡು ಪ್ರಭು ನನ್ನಾರ್ಥ ವಿಜ್ಞಾಪನೆಗೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಆಲಿಸಿ ಕಿವಿಗೊಡು ಪ್ರಭು ನನ್ನಾರ್ಥ ವಿಜ್ಞಾಪನೆಗೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಪಾಪಗಳನಿ ಪಟ್ಟಿ ಮಾಡಿದೆಯಾದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ವಿಭೋ. ಪಾಪವನ್ನು ಕ್ಷಮಿಸುವವನು ನೀನು. ಎಂತಲೇ ಭಯಭಕ್ತಿಗೆ ಪಾತ್ರನು. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ. ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ. ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾದಿರುವುದಕ್ಕಿಂತ ಆತುರದಿಂದ ಬೆಳಗಾಗುವುದನ್ನು ಎದುರು ನೋಡುವುದಕ್ಕಿಂತ ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ಎನ್ನ ಮನ ನೀರುತ್ತಾ. ಇಸ್ರಾಯೇಲ್ ನಂಬಿಕೊಂಡಿರು ಪ್ರಭುವನೇ. ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಇಸ್ರಾಯೇಲನು ಉದ್ಧರಿಸುವನಾತ ಅದು ಗೈದ ಸಕಲ ದೋಷಗಳಿಂದ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ. ಅಂತರಾಳದಿಂದ
ಮೊರೆಯಿಡುತ್ತಿರುವೆ ನಿನಗೆ ಅಂತರಾಳದಿಂದ ಪ್ರಭು ಮೊರೆಯಿಡುತ್ತಿರುವೆ ನಿನಗೆ ಅಂತರಾಳದಿಂದ ಪ್ರಭು ಮೊರೆಯಿಡುತ್ತಿರುವೆ ನಿನಗೆ. ಸ್ವಲ್ಪ ಹೊತ್ತು ಮೌನವಾಗಿದ್ದು ಈಗ ನಾವು ಹಾಡಿರುವಂಥ ಶ್ಲೋಕ ನಮ್ಮ ಪ್ರಾರ್ಥನೆಯಾಗಿಸಿಕೊಳ್ಳೋಣ. ಅಂತರಾಳದಿಂದ ಪ್ರಭು ಮೊರೆಯಿಡುತ್ತಿರುವೆ ನಿನಗೆ, ಆಲಿಸು ಪ್ರಭು ನನ್ನ ಅರ್ಥ ವಿಜ್ಞಾಪನೆಗೆ. ಮೌನವಾಗಿದ್ದು ಕೆಲವು ನಿಮಿಷಗಳ ಕಾಲ ಧ್ಯಾನಿಸೋಣ.
ದೇವರ ವಾಕ್ಯ ನಮಗೆ ಶಕ್ತಿ ಕೊಡುವ ವಾಕ್ಯ, ಪ್ರೇರಣೆ ಕೊಡುವ ವಾಕ್ಯ, ದುಃಖ ದುಗುಡಗಳಲ್ಲಿ ಸಂತೈಸುವ ವಾಕ್ಯ. ಭಯಪಡಬೇಡಿ, ನಾನಿದ್ದೇನೆ ಎಂಬ ಹೇಳುವ ಪ್ರಭುವಿನ ಮಾತುಗಳನ್ನು ಈಗ ಭಕ್ತಿಯಿಂದ ಆಲಿಸೋಣ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ, ವಾಕ್ಯಗಳು 25. ನಾನು ಹೇಳುವುದನ್ನು ಕೇಳಿ, ಪ್ರಾಣಧಾರಣೆಗೆ ಏನು ಉಣ್ಣುವುದು, ಏನು ಕುಡಿಯುವುದು, ದೇಹ ರಕ್ಷಣೆಗೆ ಏನು ಹೊದೆಯುವುದು ಎಂದು ಚಿಂತೆ ಮಾಡಬೇಡಿ. ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಡುವುದೂ ಇಲ್ಲ, ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಮೇಲಾದವರಲ್ಲವೇ? ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದ ಆದೀತು? ಉಡುಗೆ ತೊಡುಗೆಗಳ ಚಿಂತೆ ನಿಮಗೇಕೆ? ವನ ಕುಸುಮಗಳು ಬೆಳೆಯುವ ರೀತಿಯನ್ನು ಗಮನಿಸಿ ನೋಡಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದರೂ ಅರಸ ಸೊಲೊಮೋನನು ತನ್ನ ವೈಭವದಲ್ಲಿ ಇದ್ದಾಗಲೂ ಈ ಕುಸುಮಗಳಲ್ಲಿ ಒಂದಷ್ಟು ಸುಂದರವಾದ ಉಡುಪನ್ನು ಧರಿಸಿರಲಿಲ್ಲ. ಅಲ್ಪ ವಿಶ್ವಾಸಿಗಳೇ, ಇಂದಿದ್ದು ನಾಳೆ ಒಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾರದೆ? ಆದುದರಿಂದ ತಿನ್ನಲು ಏನು, ಕುಡಿಯಲು ಏನು, ಉಡಲು ಏನು ಎಂದು ಪೇಚಾಡಬೇಡಿ. ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೋ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ತತ್ಸಂಬಂಧಕ್ಕಾಗಿ ತವಕಪಡಿ. ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ, ನಾಳೆಯ ಚಿಂತೆ ನಾಳೆಗೆ ಇರಲಿ. ಇಂದಿನ ಪಾಡೆ ಇಂದಿಗೆ ಸಾಕು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಚಿಂತೆಗಳ ಜೀವನ ಈ ದಿನ ನಮ್ಮದಾಗಿದೆ. ಬಾಳಲ್ಲಿ ಪ್ರಶ್ನೆಗಳು ಜಾಸ್ತಿಯಾಗಿದೆ.
ಹಲವರಲ್ಲಿ ಬದುಕುವ ಭರವಸೆ ಕಡಿಮೆಯಾಗಿದೆ. ಕುಟುಂಬಗಳ ಸಮಸ್ಯೆಯನ್ನು ಹೊರಲಾರದೆ ಹೊರುತ್ತಿರುವಂಥವರು ಹಲವರಿದ್ದಾರೆ. ನಮಗಾಗಿ ಪ್ರಾರ್ಥಿಸಿ ಎಂದು ಹಲವರಲ್ಲಿ ಕೇಳಿಕೊಂಡವರಿದ್ದಾರೆ. ಪ್ರಭು ಯೇಸುವಿನ ಮಾತುಗಳನ್ನು ಈ ದಿನ ನೀವೆಲ್ಲರೂ ಆಲಿಸಿದ್ದೀರಿ. ಪ್ರಭು ನುಡಿಯುತ್ತಾರೆ, ಚಿಂತೆ ಯಾಕೆ ಮಾಡ್ತೀರಾ? ನಿಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥನೆ ಮಾಡಿ. ಮತ್ತಾಯನ ಶುಭ ಸಂದೇಶದಲ್ಲಿ 7ನೇ ಅಧ್ಯಾಯ 7ನೇ ವಾಕ್ಯ, ಕೇಳಿರಿ ನಿಮಗೆ ಕೊಡಲಾಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಹಾಗಾದರೆ ಆತ್ಮೀಯರೇ, ಈ ದಿನ ಭಕ್ತಿಯಿಂದ ಪ್ರಭುವಿನಲ್ಲಿ ಕೇಳಿ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ದೇವರು ಕೊಡುತ್ತಾರೆ. ಪ್ರಕಟಣಾ ಪುಸ್ತಕದಲ್ಲಿ 4ನೇ ಅಧ್ಯಾಯ ವಾಕ್ಯ 20ರಲ್ಲಿ, ಪ್ರಕಟಣೆಗಳು 3ನೇ ಅಧ್ಯಾಯ ವಾಕ್ಯ 20ರಲ್ಲಿ, ಈಗೋ ಬಾಗಿಲ ಬಳಿ ಬಂದು ತಟ್ಟುತ್ತಾ ಇದ್ದೇನೆ. ಯಾರಾದರೂ ಬಾಗಿಲು ತೆರೆದರೆ ನಾನು ಆ ಮನೆ ಒಳಗೆ ಪ್ರವೇಶಿಸುತ್ತೇನೆ, ಅವರೊಂದಿಗೆ ಊಟ ಮಾಡುತ್ತೇನೆ. ಶಿಷ್ಯರು ಪ್ರಭುವಿನ ಶಿಲುಬೆ ಮರಣವನ್ನು ಕಂಡು ಬೇಸತ್ತು ಭರವಸೆಯನ್ನು ಕಳೆದುಕೊಂಡು ಮತ್ತೆ ಅವರ ಹಳೆಯ ಕೆಲಸ ಕಾರ್ಯಗಳಿಗೆ ಹೋದಾಗ ಪ್ರಭು ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸರೋವರದಲ್ಲಿ ಬಲೆ ಹಾಕುತ್ತಿರುವಂಥ ಪೇತ್ರ ಮತ್ತು ಸಂಗಡಿಗರನ್ನು ನೋಡಿ ಪ್ರಭು ನುಡಿಯುತ್ತಾರೆ, ಮಕ್ಕಳೇ, ಊಟಕ್ಕೆ ಏನಾದರೂ ನಿಮಗೆ ಸಿಕ್ತಾ? ಮಕ್ಕಳೇ ಎಂದು ಯಾರನ್ನ ಕರೆಯುತ್ತಾರೆ? ತಂದೆ ತಾಯಿ ಮಾತ್ರ ಆ ಮಾತುಗಳನ್ನು ನುಡಿಯುತ್ತಾರೆ. ಮನೆಯಲ್ಲಿ ಊಟ ಮಾಡಿದೆಯಾ ಮಗನೇ, ಊಟ ಮಾಡಿದೆಯಾ ಮಗಳೇ ಅಂತ ಕೇಳುವಂಥವರು ಯಾರು? ತಂದೆ ತಾಯಿ ಮಾತ್ರ. ಈ ದಿನ ಭರವಸೆಯನ್ನು ಕಳೆದುಕೊಂಡ ಶಿಷ್ಯರಿಗೆ ಪ್ರಭು ನುಡಿಯುತ್ತಾರೆ, ಮಕ್ಕಳೇ, ಇಡೀ ರಾತ್ರಿ ನೀವು ಬಲೆ ಬೀಸಿದ್ದೀರಿ. ನಿಮ್ಮ ಜೀವನಕ್ಕೆ ಅಂದರೆ ಊಟಕ್ಕೆ ಏನಾದರೂ ಸಿಕ್ಕಿದೆಯಾ ನಿಮಗೆ? ಸ್ವಾಮಿ, ನಾವು ಇಡೀ ರಾತ್ರಿ ಬಲೆಯನ್ನು ಬೀಸಿದ್ದೀವಿ, ನಮಗೇನು ಸಿಕ್ಕಿಲ್ಲ. ಯೇಸು ಹೇಳ್ತಾರೆ, ಆಳವಾದ ಆ ಜಾಗದಲ್ಲಿ ಬೆರಳು ತೋರಿಸಿ ಹೇಳ್ತಾರೆ, ಅಲ್ಲಿ ಬಲೆ ಬೀಸಿ. ಪೇತ್ರ ಹೇಳ್ತಾನೆ, ಆತ್ಮೀಯರೇ, ಇಡೀ ರಾತ್ರಿ ನಾವು ಪ್ರಯತ್ನ ಮಾಡಿದ್ದೀವಿ ಪ್ರಭು, ಆದರೆ ನಿಮ್ಮ ಮಾತಿನಲ್ಲಿ ವಿಶ್ವಾಸವಿಡುತ್ತಾ ಈಗ ಬಲೆಯನ್ನು ಹಾಕುತ್ತೇನೆ. ಬಲೆಯನ್ನು ಎಳೆಯುವ ಪ್ರಯತ್ನ ಮಾಡಬೇಕಾದ್ರೆ ರಾಶಿ ರಾಶಿ ಮೀನುಗಳು ಸಿಗುತ್ತವೆ. ಆತ್ಮೀಯರೇ, ಭರವಸೆಯನ್ನೇ ಕಳೆದುಕೊಂಡ ಶಿಷ್ಯರಿಗೆ ಪ್ರಭುವಿನ ಮಾತುಗಳು ಮತ್ತೆ ಧೈರ್ಯವನ್ನು ತುಂಬುತ್ತವೆ. ನಿಮ್ಮ ಜೀವನದಲ್ಲಿಯೂ ನೀವು ಭರವಸೆಯನ್ನು ಕಳೆದುಕೊಂಡಿದ್ದೀರಾ? ಏಕಾಂಗಿಯಾಗಿದ್ದೀರಾ ಆತ್ಮೀಯರೇ? ಆ ಪವಿತ್ರ ಶಿಲುಬೆಯ ಮೇಲೆ ನಿಮ್ಮ ದೃಷ್ಟಿ ನಾಟಿರಲಿ. ನಿಮ್ಮನ್ನೇ ಅರ್ಪಿಸಿಕೊಳ್ಳಿ, ಭರವಸೆ ನಿಮ್ಮದಾಗಿಸಿಕೊಳ್ಳಿ. ಇವತ್ತು ಪ್ರಭು ನಿಮ್ಮ ಮನೆಯ ಕದವನ್ನ
ಬಾಗಿಲನ್ನು ತಟ್ಟುತ್ತಿದ್ದಾರೆ. ನಿಮ್ಮ ಮನೆ ಎಂದರೆ ನಿಮ್ಮ ಹೃದಯದ ಬಾಗಿಲು. ಪ್ರಭುವಿಗಾಗಿ ಒಂದು ಕ್ಷಣ ನಿಮ್ಮ ಹೃದಯದ ಬಾಗಿಲನ್ನು ತೆರೆಯಿರಿ. ನಿಮ್ಮ ಬಾಹ್ಯ ಕಣ್ಣುಗಳನ್ನು ಮುಚ್ಚಿ ಅಂತರಂಗದ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮಲ್ಲಿ ಆವರಿಸಿರುವಂಥ ಭಯದ ವಾತಾವರಣವನ್ನು ಪ್ರಭುವಿಗೆ ಅರ್ಪಿಸಿ. ಈ ಭೂಮಿಯ ಮೇಲೆ ಯಾರಿಗೆ ಯಾರೂ ಇಲ್ಲ, ಅವರಿಗೆ ದೇವರಿದ್ದಾರೆ. ಸುಜ್ಞಾನ ಗ್ರಂಥ 16ನೇ ಅಧ್ಯಾಯ ವಾಕ್ಯ 12. ನೀನು ಗುಣ ಹೊಂದುವುದು ಯಾವುದೋ ಗಿಡಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡುವಂತ ಮುಲಾಮಿನಿಂದಲ್ಲ. ಅದಾಯಿತು ಹೇ ಸರ್ವೇಶ್ವರ, ಎಲ್ಲವನ್ನು ಸ್ವಸ್ಥವಾಗಿಸುವ ನಿಮ್ಮ ಮಾತುಗಳಿವೆ. ಪ್ರಿಯರೇ, ಈ ದಿನ ಕೊರೋನಾ ಸೋಂಕಿಗೆ ಔಷಧಿ ಇಲ್ಲದಿರಬಹುದು. ದೇವರ ವಾಕ್ಯ ಹೇಳುತ್ತೆ, ನೀನು ಗುಣ ಹೊಂದುವುದು ಯಾವುದೋ ಗಿಡಮೂಲಿಕೆಯಿಂದ, ಮೆತ್ತಗೆ ಮಾಡುವಂತ ಮುಲಾಮಿನಿಂದಲ್ಲ. ಅದಾಯಿತು ಹೇ ಸರ್ವೇಶ್ವರ, ಎಲ್ಲವನ್ನು ಸ್ವಸ್ಥವಾಗಿಸುವ ನಿಮ್ಮ ಮಾತುಗಳು. ನುಡಿಯಿರಿ ಪ್ರಭು ಆ ಮಾತುಗಳನ್ನು ಎಂದು ಪ್ರಾರ್ಥನೆ ಮಾಡೋಣ. ಭರವಸೆ ಕೊಡುವ ಮಾತುಗಳನ್ನು, ಜೀವ ಕೊಡುವ ಮಾತುಗಳನ್ನು ನುಡಿಯಿರಿ ಪ್ರಭು, ನುಡಿಯಿರಿ. ನಿಮ್ಮ ಕಷ್ಟಗಳನ್ನು ಯಾರು ಅರ್ಥ ಮಾಡಿಕೊಳ್ಳದೆ ಇರ್ಬೋದು, ಯೇಸು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ಪರವಾಗಿ ನಿಲ್ಲುವಂಥವರು ಯಾರು ಇಲ್ಲದೆ ಇರ್ಬೋದು, ನಿಮ್ಮ ಪರವಾಗಿ ಯೇಸು ನಿಲ್ಲುತ್ತಾರೆ. ನಿಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ಮೌನವಾಗಿ ಹೃದಯಾಂತರಾಳದಿಂದ ಒಂದು ಪುಟ್ಟ ಪ್ರಾರ್ಥನೆ ಮಾಡಿ ಆತ್ಮೀಯ ಹೃದಯವನ್ನು ತೆರೆದು ಬೇಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. Bless the Lord my soul, and bless His holy name. Bless the Lord my soul, who leads me into life. ಈ ಹಾಡಿನ ಸಾಲುಗಳಿಗೆ ನಮ್ಮನ್ನೇ ಅರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸೋಣ. Bless the Lord, my soul, and bless our holy name. Bless the Lord, my soul, who leads me into life. Bless the Lord, my soul, and bless God's holy name. Bless
leads me into life. Bless the Lord, my soul, and bless His holy name. Bless the Lord, my soul. He rescues me from death. Bless the Lord, my soul, and bless His holy name. Bless the Lord, my soul, who leads me into life. Bless the Lord, my soul, and bless His holy name. Bless the Lord, my soul. He rescues me from death. Bless the Lord, my soul, and bless His holy name. Bless the Lord, my soul. He rescues me from death. Bless the Lord, my soul, and bless His holy name. Bless the Lord, my soul, who leads me into life. ಯೆಶಾಯ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ ವಾಕ್ಯ 15-16 ನಮಗೆ ಹೇಳುತ್ತೆ, ನೀವು ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುವಾಗ ನಾನು ಕಿವಿಯನ್ನು ಮುಚ್ಚಿಕೊಳ್ಳುತ್ತೇನೆ. ಕಾರಣ ನಿಮ್ಮ ಕೈಗಳು ರಕ್ತ ಸಿಕ್ತವಾಗಿದೆ. ತೊಳೆದುಕೊಳ್ಳಿ, ನಿಮ್ಮನ್ನೇ ಶುದ್ಧ ಮಾಡಿಕೊಳ್ಳಿ. ನಿಮ್ಮ ಕೈಗೆ ಕಣ್ಣಿಗೆ ಕಟ್ಟಿರುವಂಥ ಪಾಪ ಕೃತ್ಯಗಳು ನೀಗಿ ಹೋಗಲಿ. 59ನೇ ಅಧ್ಯಾಯ ವಾಕ್ಯ 1. ಯೆಶಾಯ ಪ್ರವಾದಿ ಗ್ರಂಥ 59ನೇ ಅಧ್ಯಾಯ ವಾಕ್ಯ 1. ನನ್ನ ಕೈ ನಿಮ್ಮನ್ನು ರಕ್ಷಿಸಲಾಗದಂತೆ ಮೋಟುಗೈಯಲ್ಲ, ಬದಲಾಗಿ ನಿಮ್ಮ ಪಾಪಗಳೇ ನನಗೂ ನಿಮಗೂ ಅಡ್ಡಗೋಡೆಯಾಗಿದೆ. ಆತ್ಮೀಯರೇ, ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಹೃದಯದ ಮೇಲೆ ನಮ್ಮ ಕರಗಳನ್ನಿಟ್ಟುಕೊಳ್ಳುತ್ತಾ ಒಂದು ಉತ್ತಮ ಪಾಪ ನಿವೇದನೆಯನ್ನು ಪ್ರಭುವಿನ ಮುಂದೆ ನಾವು ಮಾಡೋಣ. ನಿಮ್ಮ ಅಂತರಾಳಕ್ಕೆ ಇಳಿಯುತ್ತಾ ಗುಣಪಡಿಸುವ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮೊಳಗೆ ನೀವಿಳಿದು ಅಂತರಂಗಕ್ಕೆ ಪ್ರಭುವನ್ನ ಕರೆದುಕೊಂಡು ಹೋಗುತ್ತಾ
ಹೃದಯಾಂತರಾಳದಿಂದ ನಿಮ್ಮ ಪಾಪಗಳನ್ನು, ಕಡಿಮೆತನದ ಬದುಕನ್ನು ಪ್ರಭುವಿಗೆ ಅರ್ಪಿಸಿಕೊಡಿ. ಈ ಘೋರವಾದ ವ್ಯಾಧಿಯಿಂದ ಬಿಡಿಸಲು ಆತ್ಮೀಯರೇ, ನಾವು ಒಳ್ಳೆಯ ಪಾಪ ನಿವೇದನೆ ಮಾಡಿ ಪ್ರಭುವಿನ ಆಶೀರ್ವಾದಕ್ಕಾಗಿ ಸಿದ್ಧರಾಗಬೇಕು. ಪ್ರಭು ನಮ್ಮ ಮೇಲೆ ದಯೆ ತೋರಿ. ಕ್ರಿಸ್ತರೇ ನಮ್ಮ ಮೇಲೆ ದಯೆ ತೋರಿ. ಪ್ರಭು ನಮ್ಮ ಮೇಲೆ ದಯೆ ತೋರಿ. दये तोरी प्रभु, प्रभु दये तोरी प्रभु, प्रभु दये तोरी प्रभु, प्रभु दये तोरी क्रिस्तरे क्रिस्तरे दये तोरी क्रिस्तरे क्रिस्तरे दये तोरी क्रिस्तरे क्रिस्तरे दये तोरी क्रिस्तरे क्रिस्तरे दये तोरी प्रभु, प्रभु 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 दये तोरी। ಆತ್ಮೀಯರೇ, ಪ್ರಭುವಿನ ಪವಿತ್ರ ಶಿಲುಬೆಗೆ ನಮನವನ್ನು ಸಲ್ಲಿಸುತ್ತಾ ನಾವೀ 1 ಗಂಟೆಯನ್ನು ಕಳೆದಿದ್ದೇವೆ. ನಮ್ಮ ಹೃದಯದಲ್ಲಿ ಹಲವು ಪ್ರಾರ್ಥನೆ, ಕೋರಿಕೆಗಳಿರಬಹುದು. ಭಕ್ತಿಯಿಂದ ಈಗ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಒಂದೊಂದು ಪ್ರಾರ್ಥನೆಯ ನಂತರ ಈ ಶ್ಲೋಕವನ್ನು ನಾವೆಲ್ಲರೂ ಹಾಡಲು ಪ್ರಯತ್ನಿಸೋಣ. ಈ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ದೀಪಗಳು ಉರಿಯುತ್ತಿದ್ದರೆ ಮೇಣದ ಬತ್ತಿಯ ಬೆಳಕಿನಲ್ಲೇ ಇರಿ. ನಿಧಾನವಾಗಿ ಆ ದೀಪಗಳನ್ನು, ಲೈಟ್ಗಳನ್ನು ಆರಿಸುತ್ತಾ ಹೃದಯದ ಕದವನ್ನು ತೆರೆಯುತ್ತಾ ಪ್ರಭುವಿನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಉತ್ತರ, ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ, ನಮ್ಮ ಪ್ರಾರ್ಥನೆ ಆಲಿಸಿರಿ.
ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭುವೇ, ನಮ್ಮ ವಿಶ್ವಗುರುಗಳನ್ನ, ಧರ್ಮಾಧ್ಯಕ್ಷರುಗಳನ್ನ, ಎಲ್ಲ ಯಾಜಕರನ್ನು, ಧಾರ್ಮಿಕ ಸಹೋದರ ಸಹೋದರಿಯರನ್ನು ನಿಮ್ಮ ಪವಿತ್ರ ಕರಗಳಲ್ಲಿ ಅರ್ಪಿಸುತ್ತೇವೆ. ಕೊರೋನಾ ಸೋಂಕಿಗೆ ಬಲಿಯಾಗಿರುವ ಈ ದಿನಗಳಲ್ಲಿ ಜನರಲ್ಲಿ ವಿಶ್ವಾಸವನ್ನ ತುಂಬಿಸುವ, ದೃಢತೆಯನ್ನು ತುಂಬಿಸುವ ಕಾರ್ಯದಲ್ಲಿ ಅವರು ತೊಡಗಿರುವಾಗ ಪ್ರಭುವೇ, ಅವರಿಗೂ ನಿಮ್ಮ ಆತ್ಮರ ಅಭಿಷೇಕವನ್ನು ಮಾಡಿ ಮುನ್ನಡೆಸಿರೆಂದು ನಾವು ನಿಮ್ಮಲ್ಲಿ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಪ್ರಾರ್ಥನೆ ಆಲಿಸಿರಿ. ಜಗತ್ ರಕ್ಷಕನಾದ ಯೇಸುವೇ, ಈ ಸಂದರ್ಭದಲ್ಲಿ ನಿನ್ನ ಎಲ್ಲ ಯೌವನ ಹದಿಹರೆಯದ ಯುವಕ ಯುವತಿಯರನ್ನು ನಿನ್ನ ಪಾದದಲ್ಲಿ ತಂದಿರುತ್ತೇವೆ. ತಂದೆಯಾದ ದೇವರೇ, ಇಡೀ ಪ್ರಪಂಚದಾದ್ಯ ಎಷ್ಟೋ ಯೌವನ ಹದಿಹರೆಯದ ಯುವಕ ಯುವತಿಯರು ಕರೋನಾದಿಂದ ಪೀಡಿತರಿಂದ ಬಳಲುತ್ತಿದ್ದಾರೆ. ತಂದೆಯಾದ ದೇವರಿಗೆ ಅವರಿಗೆ ನಿಮ್ಮ ಆತ್ಮಸ್ಥೈರ್ಯ, ಬಲ, ಶಕ್ತಿ ಹಾಗೂ ಪ್ರಾರ್ಥನೆಯ ಬಲವನ್ನು ತುಂಬಿರಿ. ತಂದೆಯಾದ ದೇವರೇ, ಅದೆಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕರೋನಾ ಪೀಡಿತನಿಂದ ಬಳಲುತ್ತಿದ್ದಾರೆ. ತಂದೆಯಾದ ದೇವರೇ, ಆ ಶಿಶುಗಳನ್ನು, ಮಕ್ಕಳನ್ನು ನಿನ್ನ ಪಾದದ ಬಳಿಗೆ ತಂದಿರುತ್ತೇನೆ. ತಂದೆ, ಯುವಕ ಯುವತಿಯರಲ್ಲಿ ಪ್ರಾರ್ಥನೆಯ ಬಲವನ್ನು ಮೂಡಿಸಿ. ಈ ಸಮಯದಲ್ಲಿ ಎಷ್ಟೋ ಯುವಕ ಯುವತಿಯರು ನಿಮ್ಮ ಪ್ರಾರ್ಥನೆಯನ್ನು ಮರೆತಿರುತ್ತಾರೆ. ತಂದೆ, ಅವರನ್ನು ನಿಮ್ಮ ಪಾದದ ಬುಡಕ್ಕೆ ಬರಮಾಡಿಕೊಳ್ಳಿ. ಪ್ರಾರ್ಥನೆಯ ಫಲವನ್ನು ತಿಳಿಪಡಿಸಿ ತಂದೆ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರೀತಿಮಯ ಯೇಸುವೆ, ರಾಜಕೀಯ ಮುಖಂಡರಿಗಾಗಿ ಪ್ರಾರ್ಥಿಸುತ್ತೇವೆ. ಇಡೀ ದೇಶದ ಚುಕ್ಕಾಣಿ ಹಿಡಿದಿರುವಂತಹ ನಮ್ಮ ರಾಜಕೀಯ ನಾಯಕರುಗಳು ನಿಸ್ವಾರ್ಥ ಸೇವೆಯನ್ನು ನೀಡುತ್ತಾ, ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದು ಬಾಳುತ್ತಾ, ನಿಮ್ಮ ಪ್ರೀತಿ, ತ್ಯಾಗ, ಸೇವೆಯ ಜೀವನವನ್ನು ಜೀವಿಸಿ ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಾ, ಭ್ರಷ್ಟ ರಾಜಕಾರಣಿ ಎಂಬ ಹೆಸರನ್ನು ಪಡೆಯದೆ ಸದಾಕಾಲ ಎಲ್ಲರಿಗೂ ಸಹಾಯ ಹಸ್ತವನ್ನು ಚಾಚುತ್ತಾ
ಪ್ರತಿಯೊಬ್ಬರಿಗೂ ಪ್ರೀತಿಯ ವ್ಯಕ್ತಿಗಳು ಅವರಾಗುವಂತೆ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭುವೇ, ನಾವು ಪ್ರಾರ್ಥಿಸುತ್ತೇವೆ. ಇಲ್ಲಿನ ವಿಶೇಷವಾಗಿ ನಮ್ಮಲ್ಲಿ ಪ್ರಾರ್ಥನೆಗಾಗಿ ಕೇಳಿಕೊಂಡ ಎಲ್ಲ ವ್ಯಕ್ತಿಗಳು ಸಮಸ್ಯೆಗಳಲ್ಲಿ ಬಾಳುತ್ತಿರುವಂಥ ಎಲ್ಲ ವ್ಯಕ್ತಿಗಳು ನಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇರುವ ಪ್ರತಿಯೊಬ್ಬರನ್ನು ಅರ್ಪಿಸುತ್ತೇವೆ. ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಭಾರತದವರು ಕೆಲಸ ಮಾಡುತ್ತಿದ್ದಾರೆ, ಶ್ರಮಿಸುತ್ತಿದ್ದಾರೆ. ಮನೆಗೂ ಬರಲಾಗದೆ, ಅಲ್ಲೂ ಕೆಲಸವಿಲ್ಲದೆ, ಊಟಕ್ಕೂ ಹಣವಿಲ್ಲದೆ ಕಷ್ಟಪಡುತ್ತಿರುವ ನಮ್ಮ ಆತ್ಮೀಯರನ್ನು ಅರ್ಪಿಸುತ್ತೇವೆ. ಪ್ರಭುವೇ, ನೀವು ಅವರೆಲ್ಲರ ಮೇಲೆ ದಯೆ ತೋರಿ ಕರುಣಾಕರ ನೀವು, ಕ್ಷಮಿಸುವ ದೇವರು ನೀವು, ಕೈ ಹಿಡಿದು ಮುನ್ನಡೆಸುವ ದೇವರು ನೀವು. ಈ ಮಕ್ಕಳನ್ನು ಕಾಯ್ದು ಕಾಪಾಡಿರೆಂದು ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಪ್ರಾರ್ಥನೆ ಆಲಿಸಿರಿ. ಮೌನವಾಗಿದ್ದು ನಮ್ಮ ಹೃದಯಾಂತರಾಳದ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಪ್ರಭುವಿಗೆ ನಾವೀಗ ಅರ್ಪಿಸೋಣ. ಪ್ರಭುವೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವೆಲ್ಲರೂ ಪ್ರಾರ್ಥಿಸುವಾಗ ನಮ್ಮ ಕರಗಳನ್ನು ಚಾಚುತ್ತಾ, ನಮ್ಮ ಹೃದಯವನ್ನು ತೆರೆಯುತ್ತಾ, ನಿಧಾನವಾಗಿ ಭಕ್ತಿಯಿಂದ ಈ ಪ್ರಾರ್ಥನೆಯೊಂದಿಗೆ ನಮ್ಮ ಕೋರಿಕೆ, ಬೇಡಿಕೆ ಎಲ್ಲವನ್ನ ಪ್ರಭುವಿಗೆ ಅರ್ಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಶಿಲುಬೆಗೆ
ಪ್ರಾರ್ಥನೆಯ ಕೊನೆಯ ಕೆಲವು ಕ್ಷಣಕ್ಕೆ ನಾವು ತಲುಪಿದ್ದೇವೆ. ಶಿಲುಬೆಯೇ ನಿನ್ನ ಮಾರ್ಗ ಎಂಬ ಗೀತೆಯನ್ನು ಹಾಡುವಾಗ ನಮ್ಮನ್ನೇ ಪ್ರಭುವಿಗೆ ಅರ್ಪಿಸಿಕೊಡುತ್ತಾ ಭಕ್ತಿಯಿಂದ ಈ ಹಾಡಿನ ಸಾಲುಗಳಿಗೆ ನಮ್ಮ ಧ್ವನಿಯನ್ನು ಸೇರಿಸಿಕೊಳ್ಳುತ್ತಾ ಪ್ರಾರ್ಥಿಸೋಣ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು, ಯೇಸುವೆ ಜೀವದಾತ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು, ಯೇಸುವೆ ಜೀವದಾತ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು, ಯೇಸುವೆ ಜೀವದಾತ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು, ಯೇಸುವೆ ಜೀವದಾತ. ಪ್ರಾರ್ಥನೆಯನ್ನು ನಿಮಗಾಗಿ ಆಯೋಜಿಸಿ ನಿಮಗಾಗಿ ಪ್ರಾರ್ಥಿಸಿರುವಂತಹ ಶಿವಮೊಗ್ಗ ಧರ್ಮಕ್ಷೇತ್ರದ ಎಲ್ಲ ಯುವ ಜನರಿಗಾಗಿ ಒಂದು ಕ್ಷಣ ಮೌನವಾಗಿ ಪ್ರಾರ್ಥನೆ ಮಾಡಿ. ಈ ದಿನಗಳಲ್ಲಿ ಬಲಿಪೂಜೆಗೆ ಬರಲಾಗದವರಿಗೆ ಯೂಟ್ಯೂಬ್, ಫೇಸ್ಬುಕ್ ಮುಖಾಂತರ ಬಲಿಪೂಜೆಗಳು, ಆರಾಧನೆ, ನೋವೇನ ಪ್ರಾರ್ಥನೆಗಳನ್ನು ಅವರು ಆಯೋಜಿಸಿದ್ದಾರೆ. ಎಲ್ಲ ಯುವ ಜನರನ್ನು ಆಶೀರ್ವದಿಸುವಂತೆ ಪ್ರಾರ್ಥನೆ ಮಾಡಿ. ಪವಿತ್ರ ಶಿಲುಬೆಯ ನಮನದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವಾಗ ಯುವ ಜನರನ್ನು ನೆನಪಿಸಿಕೊಳ್ಳುತ್ತಾ ಮೌನವಾಗಿ ಪ್ರಾರ್ಥಿಸಿ. ಸೋಲಿಗೆ ಸೋಲದೆ ಸೋಲನ್ನು ಸೋಲಿಸಿ ಪ್ರಜ್ವಲಿಸುವ ಯುವಕ ಯುವತಿಯರು ನಮ್ಮ ಯುವಕ ಯುವತಿಯರಾಗಬೇಕು. ಹಾಗೆ ನಾವು ಪ್ರಾರ್ಥಿಸೋಣ. ಕೊರೋನಾ ಸೋಂಕಿನಿಂದ ಹಲವಾರು ಜನರು ತಮ್ಮ ಆತ್ಮೀಯರನ್ನು
ಕಳೆದುಕೊಂಡಿದ್ದಾರೆ. ಕೆಲವು ಜನರು ದೂರವಾಣಿ ಕರೆ ಮಾಡಿ ಬೇರೆ ಬೇರೆ ದೇಶಗಳಿಂದ ಪ್ರಾರ್ಥನೆಗಾಗಿ ಕೇಳಿದ್ದಾರೆ. ಆತ್ಮೀಯರೇ, ಭಯಪಡಬೇಡಿ, ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮನ್ನು ಬಲಪಡಿಸುತ್ತಾರೆ, ನಿಮ್ಮನ್ನ ಶಕ್ತಿಯುತರನ್ನಾಗಿ ಮಾಡುತ್ತಾರೆ. ಪ್ರಭುವಿನಲ್ಲಿ ನಿಮ್ಮ ವಿಶ್ವಾಸ ಇಡಿ. ಪ್ರಭು ನಿಮ್ಮೊಂದಿಗಿದ್ದಾರೆ. ನಿಮ್ಮ ಚಿಂತಾ ಭಾರವನ್ನು ಪ್ರಭುವಿನ ಮೇಲೆ ಹಾಕಿ. ಪೇತ್ರರ ಮೊದಲ ಪತ್ರ 5ನೇ ಅಧ್ಯಾಯ ವಾಕ್ಯ 7. ನಿಮ್ಮ ಎಲ್ಲ ಭಾರವನ್ನು ಪ್ರಭುವಿನ ಮೇಲೆ ಹಾಕುತ್ತಾ, ಸಾಧ್ಯವಾದರೆ ನೀವಿರುವ ಆ ಮನೆಯಲ್ಲಿರುವ ಪವಿತ್ರ ಶಿಲುಬೆಯ ಮುಂದೆ ಮೊಣಕಾಲೂರಿ ಈ ಆಶೀರ್ವಾದವನ್ನು ಭಕ್ತಿಯಿಂದ ಪಡೆದುಕೊಳ್ಳಿ. ಸ್ವೀಕರಿಸಿ ಪವಿತ್ರ ಶಿಲುಬೆಯ ಆಶೀರ್ವಾದ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಈ ಆಶೀರ್ವಾದ ನಿಮ್ಮನ್ನು ಎಲ್ಲ ಬಂಧನಗಳಿಂದ ಬಿಡಿಸಲಿ, ರೋಗ ರುಜಿನಗಳಿಂದ ಸ್ವಸ್ಥಪಡಿಸಲಿ, ಚಿಂತೆಗಳಿಂದ ವಿಮುಕ್ತಿ ಕೊಡಲಿ, ದುರಭ್ಯಾಸಗಳಿಂದ ಬಿಡುಗಡೆ ಕೊಡಲಿ, ಬಂಧನಗಳಿಂದ ವಿಮೋಚನೆ ಕೊಡಲಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಕೊನೆಗೊಳಿಸೋಣ. ನಿಮ್ಮ ಬಾಳಿನಲ್ಲಿ ಪ್ರಭು ಭರವಸೆ ತುಂಬಿದ್ದಾರೆ. ಪ್ರಭುವಿಗೆ ವಂದನೆ ಸಲ್ಲಿಸಿ. ಯೇಸುವೆ ಸ್ತೋತ್ರ, ಹೃದಯವರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ, ಜೀವಿಪೆ ನಿನ್ನಲ್ಲೇ. ನೀನೆ ನನ್ನ ಬಾಳಿನ ಬೆಳಕು, ನೀನೆ ನನ್ನ ಒಡಲಿನ ಉಸಿರು, ನೀನೆ ನನ್ನ ಬಾಳಿನ ಬೆಳಕು, ನೀನೆ ನನ್ನ ಒಡಲಿನ ಉಸಿರು. ನುಡಿಸು ಎನ್ನಲಿ ನಿನ್ನ ನಾಮ, ನುಡಿಸು
ಸ್ತೋತ್ರ ಹೃದಯವರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ ನೀನೆ ನನ್ನ ಆತ್ಮದ ಫಲವು ನಾನೇ ನಿನ್ನ ತ್ಯಾಗದ ಫಲವು ಹರಿಸು ಎನ್ನಲ್ಲಿ ಜೀವಾಮೃತವ ಹರಿಸು ಎನ್ನಲ್ಲಿ ಜೀವಾಮೃತವ ಸಲಹು ನಿನ್ನ ಪ್ರೀತಿ ಪಾತ್ರನ ಸಲಹು ನಿನ್ನ ಪ್ರೀತಿ ಪಾತ್ರನ ಯೇಸುವೆ ಸ್ತೋತ್ರ ಹೃದಯವರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ ಯೇಸುವೆ ಸ್ತೋತ್ರ ಹೃದಯವರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ